ಅಮೆರಿಕ ಜೊತೆ ಕದನ ವಿರಾಮಕ್ಕೆ ಒಪ್ಪಿದೆಯಾ ಇರಾನ್ ಅನ್ನುವಂತ ಪ್ರಶ್ನೆ ಎದ್ದಿದೆ. ಮಧ್ಯಪ್ರಾಚ್ಯದಲ್ಲಿ 26 ದಿನದ ಯುದ್ಧ ನಿಲ್ಲುತ್ತಾ? ಮಧ್ಯಪ್ರಾಚ್ಯದಲ್ಲಿ 26 ದಿನಗಳಿಂದ ನಡೀತಾ ಇರುವಂತ ಯುದ್ಧ ನಿಲ್ಲುತ್ತಾ ಅನ್ನುವಂತ ಪ್ರಶ್ನೆ ಉತ್ತರ ಸಿಗಬೇಕು. ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಇನ್ನೂ ಕೂಡ ಕದನ ವಿರಾಮ ಅಂತ ಹೇಳಿದ ಬಳಿಕನೂ ಕೂಡ ದಾಳಿ ಮಾಡಲಾಗ್ತಾನೆ ಇದೆ. ಯುದ್ಧದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಹೇಳ್ತಾ ಇರುವಂತದ್ದು ಅಧ್ಯಕ್ಷ ಟ್ರಂಪ್. ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಾವೇ ಗೆದ್ದಿರೋದು, ನೌಕಾನೆಲೆ, ನೌಕಾ ಪಡೆ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು, ಅವೆಲ್ಲವನ್ನು ಧ್ವಂಸ ಮಾಡಿಬಿಟ್ಟಿದ್ದೀವಿ ಇರಾನ್ದು ಅಂತ ಹೇಳ್ತಾನೆ ಇದ್ದಾರೆ. ಇರಾನ್ ಬಳಿ ಪರಮಾಣು ಶಸ್ತ್ರಾಸ್ತ್ರ ಇಲ್ಲ ಅಂತ ಹೇಳಿದ್ದಾರೆ. ಇರಾನ್ಗೆ 15 ಷರತ್ತುಗಳನ್ನು ಹಾಕಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಟ್ರಂಪ್ ಎಷ್ಟೇ ಹೇಳಿಕೆ ಕೊಟ್ಟರು ಕೂಡ ಇರಾನ್ ಒಂದು ಕಡೆ ಸೈಲೆಂಟ್ ಆಗಿದೆ, ಯುದ್ಧ ನಿಲ್ಲಿಸಲ್ಲ ಅಂತಿದ್ದಾರೆ ಮೊಜತಬಾ ಖಮೇನಿ. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರಿಬೇಡಿ, ನೀವು ಸೋತಿರುವಂಥದ್ದನ್ನ ಒಪ್ಪಂದ ಅಂತ ಕರಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು ಖಮೇನಿ. ಇನ್ನು ಇರಾನ್ ಟ್ರಂಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಇಲ್ಲ ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಷರತ್ತುಗಳನ್ನು ತಿರಸ್ಕರಿಸಿರುವಂಥದ್ದು ಇರಾನ್. ಟ್ರಂಪ್ ಹಾಕಿರುವಂಥ ಷರತ್ತುಗಳನ್ನು ಅಮೆರಿಕ ಕದನ ವಿರಾಮ ಅಂತ ಹೇಳ್ಕೊಂಡೇ ಬರ್ತಾ ಇದೆ. ಟ್ರಂಪ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇರಾನ್ನವರು. ಏನಾಗ್ತಾ ಇದೆ ಅನ್ನುವಂಥದ್ದೇ ಗೊಂದಲ. ಅಮೆರಿಕ ಅಧ್ಯಕ್ಷ ಒಂದೊಂದು ದಿನ ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಕನ್ಫ್ಯೂಷನ್ನು. ಒಂದು ಕಡೆ ಕದನ ವಿರಾಮ ಅಂತ ಹೇಳ್ತಾರೆ, ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ನಮ್ಮ ಷರತ್ತುಗಳನ್ನು ಒಪ್ಕೊಂಡಿದ್ದಾರೆ, ನಾವೇ ಯುದ್ಧದಲ್ಲಿ ಗೆದ್ದಿದ್ದೀವಿ ಅಂತ ಹೇಳ್ತಾರೆ. ಇರಾನ್ ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ. We're not winning a war where they have no Navy and they have no Air Force and they have no nothing. And we literally have planes flying over Tehran and other parts of their country. They can't do a thing about it. For instance, if I want to take down that power plant, that very big, powerful power plant, they can't do a thing about it. It's like, take me. That's all they can do. Because they're going to make a deal. They're going to make a deal. They did something yesterday that was amazing, actually. They gave us a present, and the present arrived today. And it was a very big present worth a tremendous amount of money. And I'm not going to tell you what that present is, but it was a very significant prize. And they gave it to us, and they said they were going to give it. So that meant one thing to me: we're dealing with the right people. Is that nuclear related? No, it wasn't nuclear related. It was oil and gas related, and it was a very nice thing they did. There won't be any nuclear weapons. They're not going to have, and they're not going to have enrichment, any of those things. But look, I hate to say that we're in a very good bargaining position, and I hate to say that they're defenseless because, you know, until that last missile is fired, they have little power. But we are in about the best bargaining position. We're way ahead of schedule. And again, they have no Navy and they have no Air Force and they have no missile protection, and most of their missiles are gone. Most of their launches we've killed. You know, we've killed about 82% of their launches. So even if they had a missile, they can't launch it. ಅತ್ತ ಟ್ರಂಪ್ ಕದನ ವಿರಾಮದ ಮಾತನಾಡ್ತಾ ಇದ್ದಾರೆ, ಇತ್ತ ಇರಾನ್ ದಾಳಿಯನ್ನ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಇರಾನ್ ಎಂದಿಗೂ ಪರಮಾಣು ಸಾಮರ್ಥ್ಯವನ್ನು, ಈಗಿರುವಂಥ ಪರಮಾಣು ಸಾಮರ್ಥ್ಯ ಇದೆಯಲ್ಲ ಅದನ್ನು ನಾಶಪಡಿಸಿದ್ದೀವಿ. ಇರಾನ್ ಎಂದಿಗೂ ಪರಮಾಣು ಶಕ್ತಿಯನ್ನು ಪಡೆಯಬಾರದು. ಇರಾನ್ ಭೂಭಾಗದಲ್ಲಿ ಯುರೇನಿಯಂ ಸಂವರ್ಧನೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ಅಣುಶಕ್ತಿ ಸಂಸ್ಥೆಗೆ ಈಗಿರುವಂಥ ಯುರೇನಿಯಮನ್ನು ಒಪ್ಪಿಸಬೇಕು. ನಟಾನ್ಸ್ ಹಾಗೆ ಇಸ್ಫಾಹಾನ್, ಫೋರ್ಡೋ ಅಣು ಕೇಂದ್ರಗಳನ್ನು ಬಿಡಬೇಕು. ಇರಾನ್ ಪ್ರಾದೇಶಿಕ ಪ್ರತಿನಿಧಿ ಮಾದರಿಯನ್ನು ತ್ಯಜಿಸಬೇಕು. ಪ್ರಾದೇಶಿಕ ಪ್ರತಿನಿಧಿಗಳಿಗೆ ಶಸ್ತ್ರಾಸ್ತ್ರ ಪೂರೈಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿ ಮುಕ್ತವಾಗಿ ತೆರೆದಿರಬೇಕು. ಟ್ರಂಪ್ ಷರತ್ತುಗಳು ಇವು. ಇರಾನ್ನ ಕ್ಷಿಪಣಿ ಸಾಮರ್ಥ್ಯವನ್ನು ಮಿತಿಗೊಳಿಸಬೇಕು ಅಂತ ಹೇಳಿದ್ದಾರೆ. ಭವಿಷ್ಯದಲ್ಲಿ ಕ್ಷಿಪಣಿಗಳ ಬಳಕೆ ಆತ್ಮರಕ್ಷಣೆಗೆ ಮಾತ್ರ ಬಳಸಬೇಕು. ಇರಾನ್ ಷರತ್ತುಗಳು ಏನು ಅಂತ ನೋಡೋದಾದ್ರೆ, ಗಲ್ಫ್ನಲ್ಲಿ US ಸೇನಾ ನೆಲೆಗಳನ್ನು ಮುಚ್ಚಬೇಕು, ವಾಪಸ್ ಹೋಗಬೇಕು ನೀವು ಅಂತ. ಇರಾನ್ ಮೇಲೆ ನಡೆದಂಥ ದಾಳಿಗಳಿಗೆ ಆರ್ಥಿಕ ಪರಿಹಾರವನ್ನು ಕೊಡಬೇಕು. ಹಾರ್ಮುಜ್ ಕಣಿವೆಯಲ್ಲಿ ಹಡಗುಗಳಿಂದ ಶುಲ್ಕ ವಸೂಲಿಯನ್ನ ಮಾಡ್ತೀವಿ. ಭವಿಷ್ಯದಲ್ಲಿ ಮತ್ತೆ ಯುದ್ಧ ಪುನರಾರಂಭವಾಗದಂತೆ ಭರವಸೆಯನ್ನ ಕೂಡ ಕೊಡಬೇಕು. ಲೆಬನಾನ್ನ ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿಗಳಿಗೆ ಅಂತ್ಯ ಆಡಬೇಕು. ಲೆಬನಾನ್ನ ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಇರಾನ್ ಮೇಲಿನ ಎಲ್ಲ ನಿರ್ಬಂಧಗಳ ತೆರವನ್ನು ಮಾಡಬೇಕು. ಆರ್ಥಿಕವಾಗೆಲ್ಲ ಇರಾನ್ ಮೇಲೆ ನಿರ್ಬಂಧಗಳನ್ನು ಹಾಕಲಾಗಿದೆಯಲ್ಲ ಅದನ್ನು ತೆರಿಬೇಕು. ಕ್ಷಿಪಣಿ ಅಭಿವೃದ್ಧಿಗೆ ಯಾವುದೇ ಅಡೆತಡೆ ಇರಬಾರ್ದು ಅಂತ ಹೇಳಿದ್ದಾರೆ.
ಇನ್ನು ಅತ್ತ ಟ್ರಂಪ್ ಕದನ ವಿರಾಮದ ಮಾತು, ಇತ್ತ ಇರಾನ್ ದಾಳಿ. ಕುವೈತ್ನ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಕುವೈತ್ನ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ದಾಳಿ. ಏರ್ಪೋರ್ಟ್ನ ಇಂಧನ ಟ್ಯಾಂಕ್ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕೆಲ ಕಾಲ ಕುವೈತ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಕೆಲವು ಹೊತ್ತುಗಳ ಕಾಲ ಕುವೈತ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಇರಾನ್ ದಾಳಿ ಮಾಡ್ತಿದ್ದ ಹಾಗೆ ಕೆಲ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದಲ್ವ, ಸೊ ಆ ಕಾರಣಕ್ಕೋಸ್ಕರ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿತ್ತು. ಅಲ್ಲಿರುವಂಥ ಇಂಧನ ಟ್ಯಾಂಕ್ ಅನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಒಂದು ಕಡೆ ಕದನ ವಿರಾಮದ ಮಾತು, ಅದು ಬರೀ ಮಾತಿಗಷ್ಟೇ ಸೀಮಿತ ಆಗಿದೆ. ಕ್ಷಿಪಣಿಗಳು ಡ್ರೋನ್ಗಳು ಮೇಲೆ ಆರ್ತಾನೆ ಇದ್ದಾವೆ, ದಾಳಿ ಮಾಡಲಾಗ್ತಾ ಇದೆ. ಕದನ ವಿರಾಮ ಮತ್ತೆ ಯಾರ ನಡುವೆ ಯಾರಿಗೋಸ್ಕರ ಆಯಿತು ಅನ್ನುವಂಥ ಪ್ರಶ್ನೆಯನ್ನ ಉದ್ಭವಿಸಿದೆ. ನೋಡಿ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀವಲ್ಲ, ಕುವೈತ್ ಮೇಲೆ ಇರಾನ್ ದಾಳಿ ಮಾಡ್ತಿದ್ದ ಹಾಗೆ ಅಲ್ಲಿ ಏರ್ಪೋರ್ಟ್ ಬಂದಾಯಿತು. ಇಲ್ಲಿ ಇಷ್ಟು ದಿನನೂ ಕೂಡ ಕುವೈತು, ಬಹ್ರೇನು, ಸೌದಿ ಅರೇಬಿಯಾ, UAE, ದುಬೈ, ಅಲ್ಲೆಲ್ಲ ಕಡೆನೂ ಕೂಡ ಇರಾಕು, ಅಲ್ಲೆಲ್ಲ ಕಡೆನೂ ಕೂಡ ಇರಾನ್ ದಾಳಿಯನ್ನು ಮಾಡ್ತಾ ಇದೆಯಲ್ಲ, ಅವ್ರು ಜಸ್ಟ್ ಅದನ್ನ ತಡಿತಾ ಇದ್ದಾರೆ ಅಷ್ಟೇ. ಇನ್ನೂ ಅವರು ಅಟ್ಯಾಕ್ ಮಾಡಿಲ್ಲ. ಅವರೇನಾದರೂ ಅಟ್ಯಾಕ್ ಮಾಡ್ಲಿಕ್ಕೆ ಶುರುವಾದರೆ ಮತ್ತೊಂದು ಮಜಲಿಗೆ ಹೋಗುತ್ತೆ ಈ ಯುದ್ಧ. ಇನ್ನು ಇರಾಕ್ ಮೇಲೆಯೂ ಕೂಡ ಇರಾನ್ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಇರಾಕ್ ಮೇಲೆಯೂ ಕೂಡ ದಾಳಿಯನ್ನು ಮಾಡ್ತಾ ಇರುವಂಥದ್ದು ಇರಾನ್. ಎರ್ಬಿಲ್ನಲ್ಲಿರುವಂಥ US ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಎರ್ಬಿಲ್ನಲ್ಲಿರುವಂಥ US ರಾಯಭಾರ ಕಚೇರಿ ಅಂತ ಕಾಣಿಸುತ್ತೆ, ಅದರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಇರಾನ್ ಡ್ರೋನ್ ದಾಳಿಗೆ ಕಟ್ಟಡದಲ್ಲಿ ಭಾರಿ ಬೆಂಕಿ ಕಾಣಿಸ್ಕೊಂಡಿದೆ. US ಸಿಬ್ಬಂದಿ ನಾಗರಿಕರು ಎಲ್ಲಿದ್ದಾರೆ, ಆ ಬಿಲ್ಡಿಂಗ್ಗಳು ಯಾವುವು, ಅವೆಲ್ಲವನ್ನೂ ಪತ್ತೆ ಹಚ್ಚಿ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಅವ್ರು ಆಲ್ರೆಡಿ ಮುಂಚೆನೇ ಖಾಲಿ ಮಾಡ್ಕೊಂಡಿದ್ದಾರೆ ಇದ್ದಿದ್ದಂಥ ಬಿಲ್ಡಿಂಗ್ಗಳಲ್ಲಿ, ಯಾಕೆಂದರೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತು. ಬಿಲ್ಡಿಂಗಲ್ಲಂತೂ ಯಾರೂ ಇಲ್ಲ, ಬಟ್ ಬಿಲ್ಡಿಂಗ್ ಮೇಲಂತೂ ದಾಳಿ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, US ಕಚೇರಿ ಇದ್ದಂತಹ ಬಿಲ್ಡಿಂಗ್ ಅದು, ಅದ್ರ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇರಾಕ್ನಲ್ಲಿರುವಂಥ US ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿದೆ ಇರಾನ್ನಿಂದ. ಇನ್ನು ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಮತ್ತೆ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ಲೆಬನಾನ್ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಪ್ರಮುಖ ಕಾರಣ ಅಂದರೆ ಹಿಜ್ಬುಲ್ಲಾ ಉಗ್ರ ಸಂಘಟನೆ. ಇರಾನ್ ಮೇಲೆ ಮತ್ತೆ ಲೆಬನಾನ್ ಮೇಲೆ ಇಸ್ರೇಲ್ ಕಂಟಿನ್ಯೂಸ್ಲಿ ಯುದ್ಧವನ್ನು ಮಾಡ್ತಾನೇ ಇದೆ. ಬರೀ ಇರಾನ್ ಮೇಲೆ ಮಾತ್ರ ಮಾಡ್ತಿಲ್ಲ ಇಸ್ರೇಲ್, ಲೆಬನಾನ್ ಮೇಲೂ ಕೂಡ ಮಾಡ್ತಾ ಇದೆ. ದಕ್ಷಿಣ ಲೆಬನಾನ್ನ ಹಲವು ಕಡೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಸಿಡಾನ್ನಲ್ಲಿ ಇಸ್ರೇಲ್ ದಾಳಿಗೆ 9 ಜನ ಸಾವನ್ನಪ್ಪಿದ್ದಾರೆ. ಸಿಡಾನ್ನಲ್ಲಿ ಇಸ್ರೇಲ್ ದಾಳಿಗೆ 9 ಜನ ಸಾವನ್ನಪ್ಪಿದ್ದಾರೆ. ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಅಟ್ಯಾಕ್ ಅನ್ನು ಮಾಡಲಾಗ್ತಾ ಇದೆ. ಇಸ್ರೇಲಿಂದ ನಡೀತಾ ಇರುವಂಥ ಅಟ್ಯಾಕ್ ಇದು, ಲೆಬನಾನ್ ಮೇಲೆ ನಡೀತಾ ಇರುವಂಥ ಅಟ್ಯಾಕ್. ಯಾಕೆಂದರೆ ಹಿಜ್ಬುಲ್ಲಾದವರು ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇರಾನ್ಗೆ ಸಪೋರ್ಟಿವ್ ಆಗಿ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ನವರು ಕೂಡ ಅಷ್ಟೇ ಲೆಬನಾನ್ ಮತ್ತು ಇರಾನ್ ಮೇಲೆ ದಾಳಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಮನೆಗಳ ಗ್ಯಾಸ್ ಸಿಲಿಂಡರ್ಗೆ ತಟ್ಟಿರುವಂಥದ್ದು ಯುದ್ಧದ ಎಫೆಕ್ಟ್. ಮನೆಗಳ ಗ್ಯಾಸ್ ಸಿಲಿಂಡರ್ಗೂ ಕೂಡ ತಟ್ಟಿದೆ ಯುದ್ಧದ ಎಫೆಕ್ಟು. ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಗೆ ಹೊಸ ಮಾರ್ಗಸೂಚಿ, ಉಜ್ವಲ ಯೋಜನೆಯಡಿ ಹೊಸ ಮಾರ್ಗಸೂಚಿ. 35 ದಿನಗಳ ಬಳಿಕ ಸಿಲಿಂಡರ್ ಬುಕ್ಕಿಂಗಿಗೆ ಅವಕಾಶವನ್ನು ಕೊಡಲಾಗಿದೆ. ಅದು ಉಜ್ವಲ ಯೋಜನೆಯಡಿ ಇರುವಂಥ ಗ್ಯಾಸ್ಗಳಿಗೆ. ಉಳಿದಂಥ ಗ್ಯಾಸ್ಗಳಿಗೆ 25 ದಿನ ಇದೆ ಬುಕ್ಕಿಂಗ್ ಟೈಮಿಂಗ್ಸು. ಮುಂಚೆ 21 ದಿನ ಇತ್ತು, ಅದನ್ನು 25 ದಿನ ಮಾಡಿದ್ದಾರೆ. ಒಂದು ಸಿಲಿಂಡರ್ ಗ್ರಾಹಕರು 25 ದಿನಗಳ ಬಳಿಕ ಬುಕ್ಕಿಂಗ್ ಮಾಡಬೇಕು. 2 ಸಿಲಿಂಡರ್ ಗ್ರಾಹಕರು 35 ದಿನಗಳ ಬಳಿಕ ಬುಕ್ಕಿಂಗನ್ನು ಮಾಡಬೇಕು. ಸಿಲಿಂಡರ್ ಬುಕ್ಕಿಂಗಿಗೆ ಹೊಸ ಮಾರ್ಗಸೂಚಿಯನ್ನು ತಂದಿರುವಂಥದ್ದು ಕೇಂದ್ರ. ಈಗ ಆಲ್ರೆಡಿ ಅಪ್ಲೈ ಆಗಿದೆ, ಅದು ಬುಕ್ ಮಾಡಿದಂಥವ್ರಿಗೆ ಗೊತ್ತಿರುತ್ತೆ. ಬುಕ್ ಮಾಡಾದ್ಮೇಲೆ ಸಿಲಿಂಡರ್ ಬಂದಮೇಲೆ ಅದೇ ಆಟೋಮೆಟಿಕಲಿ ಮೆಸೇಜ್ ಬರುತ್ತೆ. ನಿಮಗೇನಾದರೂ ಮೊನ್ನೆ ಏನಾದರೂ ಸಿಲಿಂಡರ್ ಡೆಲಿವರಿ ಆಗಿದೆ ಅಥವಾ ಇವತ್ತೇನಾದರೂ ಸಿಲಿಂಡರ್ ಡೆಲಿವರಿ ಆಗಿದ್ರೆ ನೀವು ನೆಕ್ಸ್ಟು ಬುಕ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು 25 ದಿನ ಆದಮೇಲೆ ಅಂತ ಬರುತ್ತೆ. ನಿಮಗೆ ನೆಕ್ಸ್ಟು ಸಿಲಿಂಡರ್ ಸಿಗೋದು 25 ದಿನ ಆದಮೇಲೆ ಅಂತ ಮೆಸೇಜ್ ಆಟೋಮೆಟಿಕಲಿ ಬರುತ್ತೆ. ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಆಟೋಮೆಟಿಕಲಿ ಮೆಸೇಜ್ ಬರುತ್ತೆ. ಈಗ ಸಿಲಿಂಡರ್ ಅಭಾವ ಇರುವಂಥ ಹಿನ್ನೆಲೆಯಲ್ಲಿ ಇದು. ಇನ್ನು ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸಂಕಷ್ಟ. ಗ್ಯಾಸ್ ಏಜೆನ್ಸಿ ಮುಂದೆನೇ ಕ್ಯೂ ನಿಂತಿರುವಂಥದ್ದು ಜನರು. ಇಲ್ಲಿ ಬರೀ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಮಾತ್ರ ಅಲ್ಲ, ಡೊಮೆಸ್ಟಿಕ್ ಗ್ಯಾಸು ಕೂಡ, ಗೃಹ ಬಳಕೆಯ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಬಿಸಿಲ ಝಳದಿಂದ ಕುಸಿದು ಬಿದ್ದಿರುವಂಥದ್ದು ಗ್ರಾಹಕರೊಬ್ಬರು ಕ್ಯೂನಲ್ಲಿ ನಿಂತ್ಕೊಂಡಿದ್ರಲ್ಲ ಅವರು. ಆಳಂದದಲ್ಲಿ ಸಿಲಿಂಡರ್ಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ ಜನ. ಕಲಬುರಗಿ ಆಳಂದ ಪಟ್ಟಣದಲ್ಲಿ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಇಡೀ ರಾತ್ರಿ ಕ್ಯೂ ನಿಂತಿದ್ರು. ಬಳ್ಳಾರಿಯ ಸಂಡೂರಿನಲ್ಲಿ ಸಿಲಿಂಡರ್ಗಾಗಿ ಪರದಾಟ.
ಒಂದು ಎರಡು ತಾಲೂಕುಗಳಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಸಮಸ್ಯೆ ಇದೆ. ಪ್ರಮುಖವಾದಂಥ ಕಡೆ ಸಿಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ ನೋಡಿ. ಅಲ್ಲಿ ಸಿಲಿಂಡರ್ ಕ್ಯೂನಲ್ಲಿ ಇಟ್ಟಿದ್ದಾರೆ, ಕ್ಯೂನಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ರಾತ್ರಿ ಎಲ್ಲ ಕಾಯುವಂಥ ಪರಿಸ್ಥಿತಿ. ಮತ್ತು ಊಟ ತಿಂಡಿ ಆಗಬೇಕಲ್ಲ, ಹೋಟ್ಲುಗಳು ಒಂದು ಕಡೆ ಮುಚ್ಕೊಂಡಿದ್ದಾವೆ, ಮಲ್ಕೊಂಡಿದ್ದಾರೆ ನೋಡಿ. ನಿಮಗೆ ತೋರಿಸ್ತಾ ಇದ್ವಿ, ರೊಗ್ಗ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ. ಸಿಲಿಂಡರ್ ಸಿಕ್ಕರೆ ಸಾಕಪ್ಪ ಅಂತ. ಹೋಟೆಲ್ ಆದರೂ ಓಪನ್ ಇದ್ದಿದ್ರೆ ಓಕೆ, ಇಲ್ಲೊಂದು ದಿನ ಸಿಲಿಂಡರ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು 3 ದಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಹೋಟೆಲ್ಲಾದ್ರೂ ಹೋಗಿ ತಿಂತಾರೆ. ಆದರೆ ಹೋಟೆಲ್ಲು ಬಂದಲ್ವಾ, ಅವ್ರಿಗೂ ಗ್ಯಾಸ್ ಸಮಸ್ಯೆ. ಮನೆಗಳಲ್ಲಿ ಕೂಡ ಈಗ ಗ್ಯಾಸ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಒಬ್ಬರು ಬಿಸಿಲಲ್ಲಿ ನಿಂತು 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 ಸಾಕಾಗಿ ಕುಸ್ತು ಬಿದ್ದಿದ್ದಾರೆ. ಇದು ರಾಜ್ಯದಾದ್ಯಂತ ಇರುವಂಥ ಪರಿಸ್ಥಿತಿ. ಇನ್ನು ಕೇಳಬೇಕಾ, ಕಲಬುರಗಿ, ಯಾದಗಿರಿ ಆ ಸೈಡು, ಬಳ್ಳಾರಿ ಸೈಡಲ್ಲೆಲ್ಲ ಇರುವಂಥ ಬಿಸಿಲನ್ನು, ರಣ ಬಿಸಿಲು ಅದು. ನಮ್ಮ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ತೈಲಕ್ಕೆ ಸಂಕಷ್ಟ. ಯಾದಗಿರಿ, ಹಾವೇರಿ, ಹುಬ್ಬಳ್ಳಿಯಲ್ಲೂ ಕೂಡ ಪರದಾಟ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ತೈಲಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಯಾದಗಿರಿ, ಹಾವೇರಿ, ಹುಬ್ಬಳ್ಳಿಯಲ್ಲೂ ಕೂಡ ಪರದಾಟ. ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿ. ಸಪ್ಲೈ ಆಗ್ತಾ ಇದ್ದಂಥ ಪೆಟ್ರೋಲ್ ಡೀಸೆಲ್ಲು ಕೂಡ ಸಪ್ಲೈ ಆಗ್ತಾ ಇಲ್ಲ. ಕೆಲವೊಂದು ಕಡೆ ಕೆಲವು ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಜನರು. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಮುಗಿಬಿದ್ದಿರುವಂಥದ್ದು ಜನ ಫುಲ್ ಟ್ಯಾಂಕ್ ಹಾಕ್ಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಫುಲ್ ಟ್ಯಾಂಕ್ ಹಾಕ್ಸ್ಕೊಂಬೇಡಿ. ಮೊದಲೇ ಬಿಸಿಲು, ತುಂಬ ಬಿಸಿಲಿರುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ಫುಲ್ ಟ್ಯಾಂಕು ಪೆಟ್ರೋಲ್ ಸಿಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಟ್ಯಾಂಕ್ ಎಲ್ಲ ಹಾಕ್ಸ್ಕೊಂಡು ಹೋದರೆ ಬಿಸಿಲಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಷ್ಟ ಆಗುತ್ತೆ. ಸ್ವಲ್ಪ ಅವೇರ್ನೆಸ್ ಕೂಡ ಇರಲಿ, ಎಚ್ಚರ ಕೂಡ ಇರಲಿ. ಬೀದರ್ನಲ್ಲೂ ಪೆಟ್ರೋಲ್ ಡೀಸೆಲ್ ಹಾಹಾಕಾರ. ವದಂತಿ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ಬೀದರ್ನಲ್ಲೂ ಕೂಡ. ಹುಬ್ಬಳ್ಳಿ, ಬೀದರ್, ಯಾದಗಿರಿ, ಬೆಳಗಾವಿ, ಕಲಬುರಗಿ, ಒಂದ ಎರಡ ಎಲ್ಲ ಕಡೆನೂ ಕೂಡ ಹಂಗೆ ಆಗ್ಬಿಟ್ಟಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಮತ್ತು ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಡಾಕ್ಟರ್ ಶಿವರಾಮ್ ಮಸುಂಡಿ. ಫಸ್ಟು ಕಲಬುರಗಿಗೆ ಹೋಗೋಣ. ಅರುಣ್, ಇಲ್ಲಿ ಗ್ಯಾಸ್ ಸಮಸ್ಯೆಯನ್ನು ಕೂಡ ನೋಡ್ತಾ ಇದ್ವಿ, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ಗೋಸ್ಕರನೂ ಕೂಡ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ. ಯಾವ ರೀತಿಯ ಬಿಗಡಾಯಿಸ್ತಾ ಇದೆ ತೈಲದ ಅಭಾವ ಅಲ್ಲಿ? ಹೌದು ಪೃಥ್ವಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ಅದರ ಬಿಸಿಗ ಕಲಬುರಗಿಗೆ ತಟ್ಟಿರುವಂಥದ್ದು. ಕಲಬುರಗಿಗೆ LPG ಮತ್ತು ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಗ್ಯಾಸ್ಗಳಲ್ಲೂ ಕೂಡ ಸಾಕಷ್ಟು ಶಾರ್ಟೇಜ್ ಇರೋದ್ರಿಂದ ಜನ ಈಗ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಆಳಂದ್ ಪಟ್ಟಣದಲ್ಲಿ ಏನಂತಾರೆ ಗ್ಯಾಸ್ ಸಿಲಿಂಡರ್ಗೆ ಕಳೆದ 1 ತಿಂಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಮಗೆ ಏನಂತಾರೆ 1 ತಿಂಗಳಿಂದ ಬುಕ್ ಮಾಡಿದ್ದು OTP ಬಂದಿದೆ, ಆದರೆ ಇಲ್ಲಿವರೆಗೂ ಕೂಡ ಏನು ಸಿಲಿಂಡರ್ನ ನಮಗೆ ಕೊಟ್ಟಿಲ್ಲ ಅಂತೇಳಿ ಬೆಳಗ್ಗೆಯಿಂದಲೂ ಕೂಡ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಕಲಬುರಗಿಯನ್ನು ಸೋನಾ ಗ್ಯಾಸ್ ಏಜೆನ್ಸಿ ಇದೆ, ಅಲ್ಲಿ ಏನಂತಾರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬೆಳಗ್ಗೆ ಏನಂತಂದರೆ ನಾವು ಕೆಲಸ ಎಲ್ಲವನ್ನ ಬಿಟ್ಟು ನಾವು ಈಗ ಗ್ಯಾಸ್ ಸಿಲಿಂಡರ್ಗಾಗಿ ನಾವು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ನಾವು ಕ್ಯೂ ಅನ್ನು ನಿಂತಿದ್ವಿ ಅಂತ ಹೇಳ್ತಾರೆ. ಸುಮಾರು ಗಂಟೆಗಟ್ಟಲೆಯಲ್ಲಿ ಕ್ಯೂ ಅನ್ನು ನಿಂತರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇದು ಏನಂತಂದರೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಹೇಳುವುದು ಏನಂತಂದರೆ ಗ್ಯಾಸ್ಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಬರ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮಾತ್ರ ಗ್ಯಾಸ್ ಸಿಲಿಂಡರ್ಗಳು ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರುವಂಥ ಸಾಕಷ್ಟು ಹೋಟೆಲ್ಗಳಲ್ಲಿ ಸೌದೆ ಒಲೆಗಳ ಮೇಲೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳಿದ್ದಾವೆ, ಅವೀಗ ಬಂದಾಗುವಂಥಕ್ಕೆ ತಲುಪಿರುವಂಥದ್ದು. ಅದಲ್ಲದೆ ಕೂಡ ಈಗ ಏನು ಆಟೋ ಚಾಲಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದರೆ LPG ಗ್ಯಾಸ್ ಮೇಲೆ ಬಂಕ್ಗಳಿದೆ, ಆ ಬಂಕ್ಗಳಿಗೂ ಕೂಡ ಈಗ ಗ್ಯಾಸನ್ನು ಸಿಗ್ತಾ ಇಲ್ಲ. ಕಳೆದ 2 ವಾರಗಳ ಹಿಂದೆ 58 ರೂಪಾಯಿ ಇದ್ದಂಥ ಏನು LPG ಗ್ಯಾಸ್ ಈಗ ದರ 85 ರೂಪಾಯಿ ಮುಟ್ಟಿದೆ. ಹಾಗಾಗಿ ನಮಗೆ ಜೀವನ ಮಾಡಿ ನಡೆಸೋದಂತೂ ಸಾಕಷ್ಟು ಕಷ್ಟ ಆಗಿದೆ. ಯಾಕಂತಂದರೆ 85 ರೂಪಾಯಿ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಹಕರು ಕೂಡ ಯಾರೂ ಕೂಡ ನಮಗೆ ಹೆಚ್ಚಿನ ಪ್ರಮಾಣದ ದರವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಅಷ್ಟೇ ದರದಲ್ಲಿ ಈಗ ನಾವು ಪ್ಯಾಸೇಜ್ಗಳು ಮಾಡೋದ್ರಿಂದ ಸಾಕಷ್ಟು ತೊಂದರೆ ಆಗ್ತದೆ. ನಮಗೆ ಯಾವುದೇ ರೀತಿಯ ಹಣ ಉಳಿತಾಯ ಆಗಲ್ಲ. ಅದು ಏನಂತಂದರೆ ನಮ್ಮ ಕುಟುಂಬ ನಿರ್ವಹಣೆಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಏನಂತಂದರೆ ಸಾಕಷ್ಟು ಏನು ಗ್ಯಾಸ್ ಏಜೆನ್ಸಿಗಳಿದೆ, ಅಲ್ಲೂ ಕೂಡ ಸಾಕಷ್ಟು ಕ್ಯೂಗಳಲ್ಲಿ ಜನ ನಿಲ್ತಾ ಇರುವಂಥದ್ದು. ಏನು ಶಾರ್ಟೇಜ್ ಇರುವಂದರೆ ಬುಕ್ ಮಾಡಿದ್ರು ಕೂಡ ಏನು ವಾರಗಟ್ಟಲೆ ಈಗ ಬುಕ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಏನಂತಂದರೆ ಬೆಳಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ ಕ್ಯೂ ಅಲ್ಲಿ ನಿಂತಂಥ ಒಬ್ಬ ಯುವಕ ಕೂಡ ಈಗ ಅಸ್ವಸ್ಥ ಆಗಿರುವಂಥದ್ದು ಆಳಂದ್ ಪಟ್ಟಣದಲ್ಲಿ. ಅವನಿಗೆ ಈಗ ಏನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಹೇಳ್ತಾರೆ ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ಮನೆಗೆ ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ವಾರ ಕಳೆದರೂ ಕೂಡ ನಮಗೆ ಗ್ಯಾಸ್ ಸಿಗದೇ ಇರುವಂಥ ಸಾಕಷ್ಟು ಮನೆಯಲ್ಲಿ ಅಡುಗೆ ಮಾಡದೆ ಈಗ ನಾವು ಉಪವಾಸ ಬೀಳುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಮನೆಯಲ್ಲಿ ಅಡುಗೆ ಮಾಡಲಿಲ್ಲ, ಹೋಟೆಲಲ್ಲೂ ಸಿಗುತ್ತೆ ಅಂದರೆ ಹೋಟೆಲ್ಗಳಲ್ಲೂ ಕೂಡ ಊಟದ ಸಿಗ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ ಅಲ್ಲಿಯೂ ಕೂಡ ಏನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳಲ್ಲೂ ಕೂಡ ಏನು ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ತೊಂದರೆ ಆಗ್ತದೆ. ನಮಗೇನಂತಂದರೆ ಗ್ಯಾಸ್ ಸಿಲಿಂಡರ್ ಸಿಗುವಂತೆ ವ್ಯವಸ್ಥೆ ನಮ್ಮ ಜಿಲ್ಲಾಡಳಿತ ಮಾಡಬೇಕಂತೇಳಿ ಈಗ ಗ್ರಾಹಕರು ಕೂಡ ಹೇಳ್ತಾ ಇರುವಂಥದ್ದು. ಪೃಥ್ವಿರಾಜ್.
ಓಕೆ ಅರುಣ್, ಎಸ್, ಹುಬ್ಳಿಗೆ ಹೋಗೋಣ. ಹುಬ್ಳಿಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ. ಶಿವರಾಮ ಸುಂಡಿ, ಇಲ್ಲಿ ಮೇನ್ಲಿ ನೋಡ್ತಾ ಇದೀವಲ್ಲ, ಅಭಾವ ಕಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಮತ್ತೊಂದು ಕಡೆ ರೂಮರ್ಸ್ ಅನ್ನು ಕೂಡ ಹಬ್ಬಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಪೆಟ್ರೋಲ್ ಬಂಕ್ ಮುಂದೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ, ಫುಲ್ ಟ್ಯಾಂಕ್ ಅನ್ನು ಹಾಕ್ಸ್ಕೊಳ್ತಾ ಇರುವಂಥದ್ದು. ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇದೆಯಾ, ಸಪ್ಲೈ ಆಗ್ತಾ ಇದೆಯಾ, ಅಥವಾ ನಿಜಕ್ಕೂ ಅಲ್ಲಿ ಸಮಸ್ಯೆ ಇರುವಂಥ ಕಾರಣಕ್ಕೋಸ್ಕರನೇ ಜನನು ಕೂಡ ಬಂದು ಎಷ್ಟಾಗುತ್ತೆ ಅಷ್ಟು ಪೆಟ್ರೋಲು ಡೀಸೆಲ್ ಅನ್ನು ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರಾ? ಪೃಥ್ವಿರಾಜ್, ಜಿಲ್ಲೆಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಆ ರೀತಿಯ ಒಂದು ಸಮಸ್ಯೆ ಇಲ್ಲ. ಅಂದರೆ ಕೆಲವೊಂದು ಬಂಕ್ಗಳಲ್ಲಿ ಮಾತ್ರ ಸಮಸ್ಯೆ ಇದೆ. ಅಂದರೆ ಏನು ಆ ದಿನದೊಂದು ಕೋಟಾ ಇರ್ತದೆ, ಆ ಕೋಟಾ ಮುಗಿದ ಕೂಡಲೇ ಏನು ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾ ಇದ್ದಾರೆ. ಉಳಿದಂತೆ ಏನಂದರೆ ಯಾವುದೇ ರೀತಿಯ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ. ಆದರೆ ಈ ಒಂದು ಏನು ವದಂತಿಯ ಹಿನ್ನೆಲೆಯಲ್ಲಿ ಏನಂದರೆ ನಿನ್ನೆ ರಾತ್ರಿಯಿಂದಲೂ ಸಹ ಜನ ಏನಂದರೆ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ, ಸಾಲುಗಟ್ಟಿ ನಿಂತು ಏನು ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ಏನು ಟ್ಯಾಂಕ್ಗಳನ್ನ ಫುಲ್ ಮಾಡ್ಕೊ, ಕಾರ್ ಇರ್ಬೋದು ಮತ್ತು ಬೈಕ್ ಇರ್ಬೋದು, ಇತ್ಯಾದಿ ಏನು ವಾಹನಗಳಿದ್ದಾವೆ, ಟ್ಯಾಂಕ್ ಫುಲ್ ಮಾಡ್ಕೊಳ್ತಾ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ಕ್ಯಾನ್ಗಳಲ್ಲೂ ಸಹ ತುಂಬಿಕೊಂಡು ಮನೆಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಮುಂದೆ ಸಿಗಲಿಕ್ಕಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಟ್ಟಾರೆ ಏನು ನಿನ್ನೆ ರಾತ್ರಿಯಿಂದಲೂ ಸಹ ಈ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಹಬ್ತಾ ಇದೆ. ಆ ಕಾರಣಕ್ಕಾಗಿಯೇ ಜನ ಏನು ಪೆಟ್ರೋಲ್ ಬಂಕ್ಗಳತ್ತ ಮುಖ ಮಾಡಿದ್ದಾರೆ. ಮತ್ತು ಇಲ್ಲಿ ಧಾರವಾಡದ ಮುಖ್ಯ ಸಮಸ್ಯೆ ಏನಂದರೆ ಅಕ್ಕಪಕ್ಕದ ಜಿಲ್ಲೆಗಳು, ಬಾಗಲಕೋಟೆ ಇರ್ಬೋದು ಮತ್ತು ಬೇರೆ ಜಿಲ್ಲೆಗಳ ಜನ ಸಹ ಅಲ್ಲೇನು ಬಂದು ಇಲ್ಲಿ ಬಂದು ಹಾಕ್ಸ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ಅಲ್ಲೂ ಸಹ ಕೊರತೆ ಆಗ್ತಾ ಇದೆ. ಅಂದರೆ ನಮ್ಮ ಜಿಲ್ಲೆ ಕೋಟ ಏನಿರ್ತದೆ ಅದ್ರದ್ದು ಪ್ರಕಾರ ಕೆಲವೊಂದು ಕಡೆ ಏನಂದರೆ ಸ್ಟಾಕ್ ಖಾಲಿಯಾಗಿರೋದ್ರಿಂದಾಗಿ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ದಾರೆ. ಉಳಿದಂತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಕೊರತೆ ಇಲ್ಲ ಅನ್ನೋ ಒಂದು ಮಾತನ್ನು ಸಹ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಮತ್ತು ವದಂತಿ ಹಬ್ಸೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಧಾರವಾಡ DC ಸ್ನೇಹಲ್ ಅವರು ಸಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಏನು ಸುಳ್ಳು ವದಂತಿಯ ಹಿನ್ನೆಲೆಯಲ್ಲಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ಕ್ರೈಸಿಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಪೃಥ್ವಿರಾಜ್. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಪವರ್ ಶೇರಿಂಗ್ ಪ್ರಸ್ತಾಪಿಸಿ ವಿಪಕ್ಷ ನಾಯಕ ಅಶೋಕ್ ಸಿಎಂ ಸಿದ್ದರಾಮಯ್ಯ ಅವರ ಕಾಲೆಳೆದರು. DKC ಹೆಸರನ್ನ ಹೇಳದೆ ಸಿಎಂಗೆ ಟಾಂಗ್ ಕೊಟ್ಟರು. ಈ ವೇಳೆ ಸಿಎಂ ಅಪ್ಪ ನೀರು ಕುಡಿಸಿದ್ದಾರೆ, ಇವರು ಇವಾಗ ನಮ್ಗೆಲ್ರಿಗೂ ನೀರು ಕುಡಿಸ್ತಾ ಇದ್ದಾರೆ ಅಂತ ಅಶೋಕ್ ಹೇಳಿದರು. ಇದಕ್ಕೆ ಉತ್ತರ ಕೊಟ್ಟಂತ ಸಿಎಂ, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವರಿಗೆ ಕುಡಿಸ್ತಲೇ ಇರ್ತೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಮ್ಮನೆ ಪಕ್ಕದಲ್ಲಿ ಒಂದು ಬಾವಿ ಇತ್ತು, ಏಕೆ ನಗ್ತಾ ಇದೆಯಾ? ಈಗ ಯಾರ್ಯಾಕೆ ನೀರು ಕುಡಿಸ್ತಾ ಇದ್ರು ಅಂತ ನನಗೆ ಬರ್ತಾ ಇದೆ. ಅವಾಗ ಅಪ್ಪ ಅವ್ರನ್ನ ಮೆಚ್ಚಬೇಕು, ಅವ್ರನ್ನ ಮೆಚ್ಚಬೇಕು. ಇನ್ನೇನಾದ್ರು ಹೇಳೋದಿದ್ಯಾ? ಹೇಳ್ತೀನಿ, ಹೇಳ್ಬಿಡು. ಮೆಚ್ಚಬೇಕು. ಅವಾಗೇ ನಿಮ್ಗೆ ಆ ವಯಸ್ಸಲ್ಲೇ ನಿಮ್ಮ ಪಿತೃ ತಂದೆ ತಂದೆ ಎರಡು ಒಂದೇ ಅಲ್ವಾ? ಇಲ್ಲ ಪಿತೃ ಎರಡು ಒಂದೇ. ಸಂಸ್ಕೃತ ಅದು ಅಷ್ಟೇ. ನೀನ್ ಸಂಸ್ಕೃತ ಹೇಳ್ತೀಯಲ್ಲ? ಇಲ್ಲ, ನಾನು ನಿಮ್ ಪಕ್ಕದಲ್ಲಿರೋರು ಹೇಳೋದು, ನಾನು ಯಾವತ್ತೂ ಸಂಸ್ಕೃತ ಹೇಳಲ್ಲ. ಪಕ್ಕದಲ್ಲಿ ಹೇಳ್ತಾರೆ ಸಂಸ್ಕೃತವಾಗಿ. ಕಾಮಾಖ್ಯ ನೀವೆನಿಸಿದಲ್ಲ ಅರ್ಥ. ನೋಡಿ, ಕಾಮಾಖ್ಯದಲ್ಲಿ ಪದೇ ಪದೇ ಹೋಗ್ತಾರೆ. ಅಲ್ಲಿ ಶಕ್ತಿ ದೇವತೆ, ಶಕ್ತಿ ಕೊಡ್ಲಿ ಅಂತ ಹೋಗ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಪಕ್ಕದಲ್ಲಿ ಕೂತಿರೋರು ಅವ್ರ ತಂದೆಯವರು ನೀರು ಕುಡಿಸಿ ಅಂತ ಹೇಳಿ ಅವ್ರು ಟ್ರೈನಿಂಗ್ ಕೊಟ್ಟವ್ರೆ. ಅದಕ್ಕೆ ದಯವಿಟ್ಟು ನೀರು ಕುಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕುಡಿಸಿ ಅಂತ ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು, ನಾನು ದನಕರುಗಳಿಗೆ ನೀರು ಕುಡಿಸಿದ್ದು. ಇವರು ದನನ ಏನೋ ಗೊತ್ತಿಲ್ಲ ನನಗೆ. ದನಕರುಗಳಿಗೆ ನೀರು ಕುಡಿಸಿದ್ದು ನಾನು. ಪ್ರಾಣಿಗಳಿಗೆ ಮಧ್ಯಾಹ್ನ ಪ್ರಾಣಿಗಳು, ದನ ಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೇನ? ನಾನು ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ಕುಡಿಸೋದು ಪಕ್ಕದಲ್ಲಿ ಅವರು ನನ್ನ ಕೊಲೀಗ್ ಅವರು ನಾವು ನೀರು ಕುಡಿಸಿದ್ರಿ. ಅವ್ರು ಇರ್ಲಿ, ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನ್ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮ್ಗೆ, ಅವ್ರು ನೋಡ್ಕೋತಾರೆ. ನೀವು ಅಲ್ಲ, ನೀವು ಇನ್ನೊಂದು ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ. ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದ್ದಾರಲ್ಲ. ಮೈಸೂರಲ್ಲಿ ಡಾಕ್ಟರ್ ಒಬ್ಬರ ವಿರುದ್ಧ ಮೋಸದ ಆರೋಪವನ್ನು ಮಾಡಲಾಗಿದೆ. ಮದುವೆಯಾದ 15ನೇ ದಿನಕ್ಕೆ ಕರಾಳ ಮುಖ ತೋರಿದ್ರ ಡಾಕ್ಟರ್ ಅನ್ನುವಂಥ ಪ್ರಶ್ನೆ. ಆಯುರ್ವೇದ ಡಾಕ್ಟರ್ ವಿನಯ್ ಕುಮಾರ್ ಮೇಲೆ ಆರೋಪವನ್ನ ಮಾಡಲಾಗಿದೆ. ಮದುವೆಯಾದ 15ನೇ ದಿನಕ್ಕೆ
ತಮ್ಮ ಕರಾಳ ಮುಖವನ್ನ ತೋರಿಸಿದ್ದಾರಾ? ಆಯುರ್ವೇದ ಡಾಕ್ಟರ್ ವಿನಯ್ ಕುಮಾರ್ ಮೇಲೆ ಆರೋಪ ಮಾಡಲಾಗಿದೆ. ನ್ಯಾಯ ಕೊಡಿಸುವಂತೆ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು ಪತ್ನಿ. ನ್ಯಾಯ ಕೊಡಿಸುವಂತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪತ್ನಿ ವಿನೋದ. ಗಂಡನಿಂದ ವಿಚಿತ್ರವಾಗಿ ಲೈಂಗಿಕ ಕಿರುಕುಳ ಅಂತ ಆರೋಪವನ್ನು ಮಾಡಲಾಗಿದೆ. ಗಂಡ ವಿಚಿತ್ರವಾಗಿ ಲೈಂಗಿಕ ಕಿರುಕುಳ ಕೊಡ್ತಾನೆ ಅಂತ. ಹುಣಸೂರಿನ ಹನಗೋಡಿಯಲ್ಲಿ ಕ್ಲಿನಿಕ್ ನಡೆಸ್ತಾ ಇರುವಂಥ ವಿನಯ್, ಹುಣಸೂರಲ್ಲಿರುವಂಥ ಹನಗೋಡಿಯಲ್ಲಿ ಕ್ಲಿನಿಕ್ ಅನ್ನು ಮಾಡ್ತಾ ಇರುವಂಥದ್ದು ವೈದ್ಯ ವಿನಯ್ ಕುಮಾರ್ ಮೇಲೆ ದೂರು ನೀಡಿರುವಂಥದ್ದು ಪತ್ನಿ ವಿನೋದ. ವಕೀಲ ಪಾಂಡು ಪೂಜಾರಿ ಮೂಲಕ ಕೇಸನ್ನು ಹಾಕಿದ್ದಾರೆ ವಿನೋದ. ವಿಚಿತ್ರವಾಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಈ ಹಿಂದೆ ಡಾಕ್ಟರ್ಗೆ ಮೋಸ ಮಾಡಿದ್ರಂತೆ ಡಾಕ್ಟರ್ ವಿನಯ್. ಹಿಂದೆ ಡಾಕ್ಟರ್ಗೆ ಮೋಸ ಮಾಡಿದ್ರಂತೆ ಡಾಕ್ಟರ್ ವಿನಯ್. ಪ್ರಾಕ್ಟೀಸ್ ಮಾಡುವಾಗಲೇ ಪ್ರೇಮ ಪಾಶ ಹಾಕಿದ್ರಂತೆ. ಸೀನಿಯರ್ ಡಾಕ್ಟರ್ ನಾಗಶ್ರೀಗೆ ಬಲೆ ಬೀಸಿದ್ದಂಥ ಆರೋಪ. ಸೀನಿಯರ್ ಡಾಕ್ಟರ್ ನಾಗಶ್ರೀಗೆ ಬಲೆ ಬೀಸಿದ್ರಂತೆ. ಪ್ರೇಮದ ಬಲೆಯನ್ನು ಮೈಸೂರಿನ ಖಾಸಗಿ ಕಾಲೇಜಿನಲ್ಲಿ ಓದುವಾಗ ಲವ್ ಆಗಿತ್ತು. ಡಾಕ್ಟರ್ ನಾಗಶ್ರೀ ಜೊತೆಗೆ ಸಲಿಗೆ ಬೆಳೆಸಿ ಪ್ರೀತಿಯ ನಾಟಕ ಆಡಿದ್ರಂತೆ. ಲೈಂಗಿಕವಾಗಿ ಬಳಸಿಕೊಂಡು ಕೈ ಕೊಟ್ಟಿದ್ದ ಆರೋಪ ಇದೆ ಡಾಕ್ಟರ್ ವಿನಯ್ ಮೇಲೆ. ಆರೋಪ ಇದೆ. ನೀವು ದೊಡ್ಡವರು, ಮದುವೆ ಅಸಾಧ್ಯ ಅಂತ ಹೇಳಿದ್ರಂತೆ. ಶ್ರೀರಂಗಪಟ್ಟಣ ಲಾಡ್ಜ್ಗೆ ಕರೆದೊಯ್ದು ಸಾಯುವ ನಾಟಕ ಕೂಡ ಆಡ್ಲಾಗಿತ್ತಂತೆ. ತಾನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದರಂತೆ ಡಾಕ್ಟರ್ ವಿನಯ್. ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಪ್ರಯತ್ನ ಮಾಡಿದ್ರಂತೆ. ಡಾಕ್ಟರ್ ನಾಗಶ್ರೀಗೆ ನಿದ್ರೆ ಮಾತ್ರೆ, ಓವರ್ ಡೋಸ್ ಇಂಜೆಕ್ಷನ್ ಅನ್ನ ಕೊಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಘಟನೆ ಬಳಿಕ ಕೋಮಕ್ಕೆ ಜಾರಿದ್ರಂತೆ ವೈದ್ಯ ನಾಗಶ್ರೀ. 12 ವರ್ಷಗಳ ಕಾಲ ಜೀವಂತ ಶವವಾಗಿದ್ದಂಥ ವೈದ್ಯೆ ನಿನ್ನೆ ಸಾವನ್ನಪ್ಪಿದ್ದಾರೆ. ಎಲ್ಲವೂ ಕೂಡ ಆರೋಪಗಳು. ಯಾವ್ದು ನಿಜನೋ ಸುಳ್ಳೋ ಅನ್ನುವಂಥದ್ದನ್ನ ಪೊಲೀಸರು ತನಿಖೆ ಮಾಡಿದಂಥ ನಂತರ ಗೊತ್ತಾಗುತ್ತೆ. ಒಂದು ಸೀನಿಯರ್ ಡಾಕ್ಟರ್ ಮೇಲೆ ಇದ್ದಿದ್ದಂಥ ಲವ್ ವಿಚಾರ, ಅದಾದ್ಮೇಲೆ ಈಗ ಮದುವೆ ಆಗಿರುವಂಥ ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಲೈಂಗಿಕವಾಗಿ ವಿಚಿತ್ರವಾಗಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಡಾಕ್ಟರ್ ವಿನಯ್ ಮೇಲೆ ಮತ್ತೊಂದು ಕೇಸ್ ಕೂಡ ಇತ್ತಂತೆ. ಚಾರ್ಟೆಡ್ ಅಕೌಂಟೆಂಟ್ ಗೌತಮಿ ಅನ್ನೋರಿಗೂ ಕೂಡ ಮೋಸವನ್ನ ಮಾಡಿದ್ರಂತೆ. ಗೌತಮಿ ಹಿರೇಮಠ ಅನ್ನೋರಿಗೆ ಮೋಸವನ್ನ ಮಾಡಿದ್ದಾರಂತೆ. ಸೀರೀಸ್ ಮೋಸ ಇದು. 2014ರಿಂದ 2017 ಇಂಗ್ಲೆಂಡ್ನಲ್ಲಿ ಗೌತಮಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. 2017ರಲ್ಲಿ ಮೈಸೂರಿಗೆ ಆಗಮಿಸಿದ್ರು ಗೌತಮಿ. ಫೇಸ್ಬುಕ್ ಮೂಲಕ ಪರಿಚಯವಾಗಿ ಲವ್ ಆಗಿತ್ತಂತೆ. ಫೇಸ್ಬುಕ್ ಮೂಲಕ ಪರಿಚಯ ಆಗಿ ಲವ್. ಆಮೇಲೆ ಒಂದು ಗೌತಮಿ ಹಿರೇಮಠ ಆತ್ಮಹತ್ಯೆಗೆ ಶರಣಾಗಿದ್ರಂತೆ. ಗೌತಮಿ ಹಿರೇಮಠ ಅವರು ಆತ್ಮಹತ್ಯೆಗೆ ಶರಣಾಗಿದ್ರು. ವಿನಯ್ನಿಂದಲೇ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ದೂರನ್ನ ಕೂಡ ಕೊಟ್ಟಿದ್ರಂತೆ ತಂದೆ. ಈ ಕೇಸ್ನಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಪೊಲೀಸರು. ಬಿ ರಿಪೋರ್ಟ್ ಆಗಿತ್ತಂತೆ ಆ ಕೇಸ್ನಲ್ಲಿ. ವಿನಯ್ ಮೇಲೆ ಆರೋಪ ಬಂದಿತ್ತು, ಆದರೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ ಅಂತ ಕಾಣಿಸುತ್ತೆ. ಇಬ್ಬರು ಸಾವನ್ನಪ್ಪಿದ್ದಾರೆ. ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಗೌತಮಿ, ಇನ್ನೊಬ್ರು ಡಾಕ್ಟರ್ ನಾಗಶ್ರೀ. ಇಬ್ಬರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಕಾರಣ ವಿನಯ್ ಅನ್ನುವಂಥ ಆರೋಪ ಮಾಡಲಾಗಿದೆ. ಏನಾಗಿದೆಯೋ ಏನೋ ಈ ಪ್ರಕರಣದಲ್ಲಿ ಪೊಲೀಸರು ಅಸಲಿ ತನಿಖೆ ಮಾಡಬೇಕಾಗಿದೆ. ಆಲ್ರೆಡಿ ದಾಖಲಾಗಿದ್ದು ಮೇಲ್ಕೊಂಡು ಬಂತು. ಆದರೆ ಆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತ ಬಿಡುಗಡೆ ಹೊಂದಿರ್ತಾನೆ. ಅದಾದ ನಂತರ ಹುಣಸೂರಿನ ಹನಗೋಡು ಗ್ರಾಮ ಪಕ್ಕದ ಒಂದು ಹಳ್ಳಿ ಇರ್ತಕ್ಕಂಥ ಒಂದಲ್ಲಿ ವಿನೋದನ ಹುಡುಗಿನ ಮದುವೆ ಆಗ್ತಾರೆ ಸರ್. ಮದುವೆಯಾಗಿ 15 ದಿನಕ್ಕೆ ಆಕೆಗೆ ನಿಮ್ಮ ಮನೆಯಲ್ಲಿ ಹಣ ಕೊಡೋ ಶಕ್ತಿ ಇಲ್ಲ, ಹಾಗಾಗಿ ವರದಕ್ಷಿಣೆ ಕಿರುಕುಳ ಇದೆ ಅಂತ ಹೇಳಿ ವರದಕ್ಷಿಣೆ ಕೊಡಬೇಕು, ದುಡ್ಡು ಕೊಡಬೇಕು ಅಂತ ಹೇಳಿ ಮಾಡ್ತಾನೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಆಕೆಗೆ ಪ್ರತಿದಿನ ಜ್ಯೂಸ್ನಲ್ಲಿ ಒಂಥರ ಮತ್ತೊಬ್ಬರ ಔಷಧಿ ಹಾಕುವಂಥದ್ದು, ಡ್ರಗ್ಸ್ ಹಾಕುವಂಥದ್ದು ಅಂಥದ್ದೆಲ್ಲ ಕಾಟನ ಕೊಟ್ಟು ಆಕೆಗೆ ರಿವಾಲ್ವರ್ ತೋರಿಸಿ ನಿನ್ನ ಸಾಯಿಸ್ತೀನಿ ದುಡ್ತೋದು ಹೋದರೆ ನೀನು ಆಗಲೇ ಇಬ್ಬರು ಸಾಯಿಸಿದ್ದೀನಿ, ನಿನ್ನ ಸಾಯಿಸಿದೆ ಎಷ್ಟೊತ್ತು ನನಗಂತೆಲ್ಲ ಹೇಳಿಕೆ ಕೊಟ್ಟ ನಂತರ ಆತ ಮನೆಯ ದೌರ್ಜನ್ಯ ತಡೆಯಕ್ಕಾಗ್ದಾನೆ, ಕುಟುಂಬದವರ ದೌರ್ಜನ್ಯ ತಡೆಯಕ್ಕಾಗ್ದಾನೆ ಆಕೆ ಮನೆ ಬಿಟ್ಟು ಬಂದು ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಸರ್. ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಕೂಡ ಪೊಲೀಸ್ ತನಿಖೆ ಮಾಡಿದ ಬಿ ರಿಪೋರ್ಟ್ ಹಾಕಿದ್ದಾರೆ. ಅದು ಪ್ರೊಟೆಕ್ಷನ್ ಹಾಕೊಂಡು ಹುಡುಗಿ ಬಂದಿದ್ದು. ಇಷ್ಟು ವಿಚಾರ ಬಂದಾಗ ಮೇಲ್ನೋಟಕ್ಕೆ ಆತ ಇಷ್ಟು ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾನೆ ಅನ್ನೋದು ನನ್ನ ಗಮನಕ್ಕೆ ಬಂತು ಸರ್. ಹಾಗಾಗಿ ಈ ಪ್ರಕರಣವನ್ನು ಬಿಡಬಾರ್ದು, ಈತನಿಗೆ ಶಿಕ್ಷೆ ಕೊಡಿಸಬೇಕು. ಸಮಾಜದಲ್ಲಿ ಇಂಥ ವೈಟ್ ಕಾಲರ್ ಕ್ರಿಮಿನಲ್ಸ್ ಅಂತ ಏನು ಹೇಳ್ತೀವಿ, ಬಿಳಿ ಕೋಟನ್ನು ಹಾಕೊಂಡು ಕ್ರೌರ್ಯವನ್ನು ಎಸ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ಯಾರು ಕ್ರೌರ್ಯವನ್ನು ಎಸ್ತಾ ಇದ್ದಾರೆ, ಇಂಥವ್ರ ಮೇಲೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಈ ಒಂದು ಬದ್ಧತೆ ಆಗಿತ್ತು.